ಪಿತನ ಮತ್ತು ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾವೆಲ್ಲವಿನ ಸಹೋದರ ಸಹೋದರಿಯರೇ, ದೈವ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಬೈಬಲ್ ಶ್ರೀ ಗ್ರಂಥದಲ್ಲಿ ಒಂದು ಅರಸರ ಗ್ರಂಥ 18ನೇ ಅಧ್ಯಾಯದಲ್ಲಿ ಒಂದು ದೈವ ಪ್ರಜೆಗೂ ಅನ್ಯ ಪ್ರಜೆಗಳಿಗೂ ವಾಗ್ವಾದ ಉಂಟಾಗುತ್ತೆ. ನನ್ನ ದೇವರು ನಿಜ ದೇವರು, ನಿನ್ನ ದೇವರು ನಿಜ ದೇವರು ಎಂಬುವ ವಾಗ್ವಾದ ಉಂಟಾಗುತ್ತೆ. ಆ ಒಂದು ವಾಗ್ವಾದದಲ್ಲಿ ದೈವ ಮಕ್ಕಳು ಚದುರಿ ಹೋಗಿ ಅನ್ಯರೊಂದಿಗೆ ಬೆರೆತು ಅರಸನ ಆಡಳಿತದಲ್ಲಿ ಜೀವಿಸುತ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಸಿಸ್ಟಿಯನ್ ಎಂಬುವ ಏಲಿಯನನ್ನ ಕರೆದು ದೇವರು, ನೀನು ಅಹಾಬನ ಬಳಿಗೆ ಹೋಗು ಎಂದು ಹೇಳುತ್ತಾರೆ. 3 ವರ್ಷ ಮಳೆ ಬರದೇ ಇರುವಂತೆ ಪ್ರಾರ್ಥಿಸಿದ ಈ ಏಲಿಯು ಅದನ್ನ ತಿಳಿಸ್ಲಿಕ್ಕೆ, ಮತ್ತೆ ಮಳೆ ಬರುತ್ತದೆ ಎಂದು ತಿಳಿಸ್ಲಿಕ್ಕೆ ನೀನು ಅಹಾಬನನ್ನ ಕಾಣು ಎಂದು ಹೇಳುವಾಗ ಎಲಿಯನು ಅರಸ ಅಹಾಬನನ್ನ ಕಾಣಲು ಹೋಗುತ್ತಾನೆ. ಅಲ್ಲಿ ಅರಸನೊಂದಿಗೆ ಮಾತನಾಡುತ್ತಾ ಹೇಳ್ತಾನೆ, ನಿನ್ನ ಜನರನ್ನೆಲ್ಲ ಕಾರ್ಮೆಲ್ ಬೆಟ್ಟಕ್ಕೆ ಕರೆಸು. ಹಾಗೆ ಬಾಳ್ ದೇವತೆಯ ಪ್ರವಾದಿಗಳು 450 ಮಂದಿಯನ್ನು, ಅಶಿರ್ಯ ದೇವತೆಯ ಪ್ರವಾದಿಗಳು 450 ಮಂದಿಯನ್ನು ಕರೆಸು. ಅಲ್ಲಿ ನನ್ನ ದೇವರು ನಿಜ ದೇವರು ಅಥವಾ ಬಾಳನು ನಿಜ ದೇವರು ಎಂದು ನಾವು ಅಲ್ಲಿ ತರ್ಕ ಮಾಡೋಣ ಎಂಬುದಾಗಿ ಎಲಿಯನು ಆಹಾಬನಿಗೆ ಹೇಳ್ತಾರೆ. ಆಹಾಬನು ಎಲ್ಲರನ್ನ ಕರೆದು ಕಾರ್ಮೆಲ್ ಬೆಟ್ಟದ ಮೇಲೆ ನಿಲ್ಲಿಸಿದಾಗ ಬಾಳ್ ದೇವತೆಯ ಪ್ರವಾದಿಗಳು ನಮ್ಮ ದೇವರೇ ನಿಜ ದೇವರು ಎಂದು ಹೇಳ್ತಾರೆ. ಎಲಿಯನು ಸರ್ವಶಕ್ತರಾದ ದೇವರೇ ನಿಜ ದೇವರೆಂದು ವಾದಿಸುತ್ತಾನೆ. ಸಾವಿರಾರು ಜನರು ಬಾಳ್ ದೇವತೆಯೇ ದೇವರೆಂದು ಆಶ್ರಯಿಸಿಕೊಂಡಂತ ಆ ಸಂದರ್ಭದಲ್ಲಿ ದೇವರ ಪ್ರತಿನಿಧಿಯಾಗಿ ಎಲಿಯನೆಂಬುವ ಒಬ್ಬನೇ ಒಬ್ಬ ಪ್ರವಾದಿ ಅಷ್ಟು ಜನರ ಮುಂದೆ ನಿಂತು ನಿಜ ದೇವರಾದ ಸೃಷ್ಟಿಕರ್ತರಾದ ಯಾವೇ ದೇವರಿಗೆ ಸಾಕ್ಷಿಯಾಗಿ ನಿಲ್ಲುತ್ತಾನೆ. ಅಲ್ಲಿ ವಾಗ್ವಾದಗಳು ನಡೀತಾನೆ ಇರುತ್ತೆ. ಆಗ ಎಲಿ ಹೇಳ್ತಾನೆ, 2 ದನಗಳನ್ನ, ಹಸುಗಳನ್ನ ತಗೊಂಡು ಬನ್ನಿ. ಹಸುಗಳನ್ನ ತೆಗೆದು ಒಂದು ಹಸುವನ್ನ ಕಡೆದು ಅವರು ಬಲಿಯರ್ಪಿಸಲಿ. ಯಾರು ಬಲಿ ಅರ್ಪಣೆಯನ್ನ ಸ್ವೀಕಾರ ಮಾಡ್ತಾರೋ ಅವರೇ ನಿಜವಾದ ದೇವರು ಎಂದು ಅರಿತುಕೊಳ್ಳಲಿ ಎಲ್ಲರೂ ಎಂಬುದಾಗಿ ಎಲಿಯನು ತನ್ನ ವಾದವನ್ನ ಮುಂದೆ ಇಡುತ್ತಾನೆ. ಎಲಿಯ ಪ್ರವಾದಿಯ ಮಾತುಗಳನ್ನ ಕೇಳಿ ಅಲ್ಲಿದ್ದಂತ ಎಲ್ಲಾ ಜನರು, ದೇವರು ಆರಿಸಿಕೊಂಡ ಇಸ್ರೇಲರು ಅಲ್ಲಿದ್ದಾರೆ, ಅವರೆಲ್ಲರೂ ಸಹ ಅದಕ್ಕೆ ಒಪ್ಪಿಕೊಳ್ತಾರೆ. ಯಾವ ದೇವರು ಬಲಿ ಮಾಂಸವನ್ನ ಸ್ವೀಕರಿಸುತ್ತೋ ಅದೇ ನಿಜವಾದ ದೇವರು ಎಂದು ನಾವು ನಂಬುತ್ತೇವೆ ಎಂಬುದಾಗಿ. ಎಲಿಯ ಪ್ರವಾದಿ ಹೇಳ್ತಾನೆ, ನೀವೇ ಹೆಚ್ಚಾಗಿರೋ ಕಾರಣ ನೀವೇ ಮೊದಲಾಗಿ ಮಾಡ್ರಿ. ಅರಸರ ಗ್ರಂಥ ಒಂದು ಅರಸರ ಗ್ರಂಥದಲ್ಲಿ ಎಲಿಯ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ, ನೀವು ಹೆಚ್ಚಿನ ಜನ ಇರೋದ್ರಿಂದ ನೀವೇ ಮೊದಲು ಮಾಡಿ. ಅವರು ಹಾಗೆಯೇ ಮಾಡುತ್ತಾರೆ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ಎಲ್ಲ ವಿಷಯಗಳನ್ನ ನಾವು ಅರಿತುಕೊಳ್ಳಬೇಕು. ಈ ಪ್ರಪಂಚದಲ್ಲಿ ಏಲಿಯ ಕಾಲದಲ್ಲಿ ಎಲ್ಲ ಸಂಭವಿಸ್ತಾ ಇರೋದು, ಈಗಿನ ಪ್ರಸ್ತುತ ಲೋಕದಲ್ಲಿಯೂ ನಿಜ ದೇವರ ಕುರಿತು ಅನೇಕ ವಾದ ವಿವಾದಗಳು ನಡೀತಾ ಇದೆ.
ಅನೇಕ ತಪ್ಪು ಪ್ರಸಂಗಗಳು ನಡೀತಾ ಇದೆ. ಅನೇಕರು ಬೈಬಲ್ ಗ್ರಂಥವನ್ನ ಹಿಡಿದು ಅರಿವಿಲ್ಲದೆ ಮಾತಾಡ್ತಾ ಇದ್ದಾರೆ. ಅಂತವರ ಮಧ್ಯದಲ್ಲಿ ನಾವು ಸಹ ಬೆರೆತು ಇಗೋ ಅಲ್ಲಿ ಆಹಾಬನಿಗೆ ಹೇಗೆ ಅಧೀನರಾಗಿದ್ದರೋ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಮನುಷ್ಯರು ಹೇಳುವ ಮಾತುಗಳನ್ನ ನಂಬಿ ನಾನಾ ರೀತಿಯ ವಿಶ್ವಾಸದಲ್ಲಿ ನಾವು ಬದುಕುತ್ತಿದ್ದೇವೆ. ನಿಜ ದೇವರ ಮಾತನ್ನ ಕೇಳದೆ ಮನುಷ್ಯರು ಆಡುವ ಒಂದೊಂದು ಮಾತುಗಳು ಸತ್ಯ ಎಂದು ಅರಿತುಕೊಂಡಿದ್ದೇವೆ. ಅಂದಿನ ಕಾಲದಲ್ಲಿ ಇಂದಿನ ಕಾಲದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಡೀತಾ ಇದೆ. ದೇವರ ಮಕ್ಕಳಾದ ನಾವು ನಿಜ ದೇವರನ್ನ ಬಿಟ್ಟು ಮನುಷ್ಯರನ್ನ ಹಿಂಬಾಲಿಸುತ್ತಾ ಮನುಷ್ಯರು ಹೇಳುವ ಮಾತುಗಳನ್ನ ಆಲಿಸುತ್ತಾ ಈಗ ನಿಜ ದೇವರನ್ನ ತಿರಸ್ಕರಿಸಿ ಜೀವಿಸ್ತಾ ಇದ್ದೇವೆ. ಈಗಿನ ಕಾಲದಲ್ಲಿಯೂ ಪ್ರಸ್ತುತ ದಿನಗಳಲ್ಲಿಯೂ ಅದೇ ಸಂಭವಿಸ್ತಾ ಇದೆ. ನಿಜ ದೇವರನ್ನ ಅರಿತುಕೊಳ್ಳಲಾಗದೇ ಇರುವ ನಿಜ ದೇವರ ಸ್ವಕೀಯ ಮಕ್ಕಳು ನಾವು ಇಂದು ಪ್ರಪಂಚದಲ್ಲಿ ಅಲಿತಾ ಇದ್ದೀವಿ. ಸಾವಿರಾರು ಜನರ ನಡುವೆ ಏಲಿಯ ಒಬ್ಬನೇ ಹೇಳ್ತಾನೆ, ನನ್ನ ದೇವರು ನನ್ನ ಸೃಷ್ಟಿಕರ್ತರು ಸರ್ವಶಕ್ತರು, ಆತ ಜೀವಂತ ದೇವರು. ನೋಡಿ, ನೀವು ಅರ್ಪಿಸಿರಿ, ನಿಮ್ಮ ದೇವರನ್ನ ಕೂಗಿ ಕರೀರಿ. ಕೂಗಿ ಕರೆದು ಆತ ಬರುವಂತೆ ಮಾಡ್ರಿ. ಅವರು ಅಪರಾಹ್ನದವರೆಗೂ ಕಿರಿಚಿ ಬಾಲನನ್ನ ಕೂಗಿ ಕರೀತಾರೆ, ಯಾವುದೇ ಉತ್ತರ ಬರೋದಿಲ್ಲ. ಎಲಿಯ ಪ್ರಯಾಸ ಮಾಡ್ತಾ ಹೇಳ್ತಾನೆ, ನೋಡಿ ನಿದ್ರಿಸ್ತಿರ್ಬೋದು ನಿಮ್ ದೇವರು, ತಟ್ಟಿ ಎಬ್ಬಿಸ್ರಿ, ಅವನನ್ನ ಕೂಗಿ ಕರೀರಿ. ಅವರು ಮತ್ತೆ ಆರ್ಭಟಿಸ್ತಾರೆ, ಪರವಶರಾಗಿ ಬಾಳನನ್ನ ಕೂಗಿ ಕರೀತಾರೆ. ದೇಹವೆಲ್ಲ ಪರ್ಚ್ಕೊಳ್ತಾರೆ, ಚಾಕು ತಗೊಂಡು ಚುಚ್ಕೊಂಡು, ಕೈಗಳೆಲ್ಲ ಪರ್ಚ್ಕೊಂಡು, ಚಾಟಿ ತಗೊಂಡು, ಮೈಯೆಲ್ಲ ಹೊಡ್ಕೊಂಡು ರಕ್ತ ಶಕ್ತವಾಗಿ ಮಾರ್ಪಡ್ತಾರೆ. ಆಗ ಮತ್ತೆ ಹೇಳ್ತಾನೆ, ನೋಡಿ ನಿಮ್ಮ ದೇವರು ಎಲ್ಲಾದ್ರೂ ಪ್ರಯಾಣಿಸುತ್ತಾ ಇರಬೇಕು, ಅವ ಯಾವುದೋ ಪ್ರಯಾಣದಲ್ಲಿ ಇರಬಹುದು, ಅವನನ್ನ ನೋಡ್ರಿ, ಕರೀರಿ, ಕೂಗಿ ಕರೀರಿ. ಸಂಧ್ಯಾ ವಂದನೆಯ ಸಮಯದವರೆಗೂ ಇಗೋ 450 ಪ್ರವಾದಿಗಳು, ಬಾಳನ ಪ್ರವಾದಿಗಳು, ಸುಳ್ಳು ದೇವರ ಪ್ರವಾದಿಗಳು ಅರ್ಚಿಕೊಂಡು ತನ್ನ ದೇಹನ ಪರ್ಚ್ಕೊಂಡು ರಕ್ತಶಕ್ತವಾಗಿ ನಿಂತು ಕೂಗಿ ಕರೆದರು. ಇಗೋ ಆ ದೇವರು ಬರೋದಿಲ್ಲ, ಆ ಕಾಣಿಕೆಯನ್ನ ಸ್ವೀಕರಿಸೋದಿಲ್ಲ. ಇಗೋ ಆಗ ದೇವರ ನಂಬಿದಂತಹ ದೈವ ಪ್ರೀತಿಯಲ್ಲಿ ಬೆಳೆದಂತಹ ಪರಿಶುದ್ಧಾತ್ಮ ಭರಿತನಾಗಿದ್ದಂತಹ ಎಲಿಯ, ಈಗೂ ನಿಮ್ಮ ಸರದಿ ಮುಗಿತು, ಈಗ ನನ್ನ ಸರದಿ ಪ್ರಾರಂಭವಾಗ್ತಾ ಇದೆ. 1 ಅರಸರ ಗ್ರಂಥ 18ನೇ ಅಧ್ಯಾಯದಲ್ಲಿ 30ನೇ ವಾಕ್ಯದಲ್ಲಿ ಏಲಿ ಹೀಗೆ ಹೇಳ್ತಾನೆ, ಅನಂತರ ಏಲಿಯನು ಜನರೆಲ್ಲರನ್ನು ಹತ್ತಿರಕ್ಕೆ ಕರೆದು ಅವರು ಬಂದರು. ಹಾಳಾಗಿದ್ದ ಅಲ್ಲಿನ ಸರ್ವೇಶ್ವರನ ಪೀಠವನ್ನ ದುರಸ್ತಿ ಮಾಡಿಸಿದನು. ಅವರೆಲ್ಲರನ್ನ ಕರೆದು ಮೊದಲು ಆತ ಮಾಡಿದ್ದು ದುರಸ್ತಿಯಾದ ಬಲಿಪೀಠವನ್ನ, ಸೃಷ್ಟಿಕರ್ತ ದೇವರಿಗಾಗಿ ಕಟ್ಟಲ್ಪಟ್ಟಂತ ಸಭೆಯನ್ನ ಸ್ಥಿರತಪಡಿಸಿದ, ಒಗ್ಗಟ್ಟಿಗಾಗಿ ಒಂದಾಗುವುದಕ್ಕಾಗಿ ನಾವೆಲ್ಲರೂ ಒಂದೇ ಎಂದು ಸಾರುವುದಕ್ಕಾಗಿ ಇಗೋ ಕೆಡವಲ್ಪಟ್ಟಂತ ಬಲಿಪೀಠವನ್ನ ಮತ್ತೆ ದುರಸ್ತಿ ಪಡಿಸಿದ. ಇವತ್ತು ಸಾವಿರಾರು ಸಭೆಗಳುಂಟು, ನೂರಾರು ಜನ ಸಭೆಗಳಲ್ಲಿ ಪ್ರಮುಖರುಂಟು. ನನ್ನದೇ ಸರಿ, ನನ್ನದೇ ಸರಿ, ನನ್ನಲ್ಲೇ ಪರಿಶುದ್ಧಾತ್ಮರಿದ್ದಾರೆ, ನನ್ನ ಹತ್ರ ಬಂದ್ರೆ ಮಾತ್ರ ಸ್ವರ್ಗ ಎಂದು ಅನೇಕ ಭಾಷಣಗಳ ಮೂಲಕ ಅನೇಕರನ್ನ ತಪ್ಪುದಾರಿಗೆ ಹೇಳಿತಾ ಇರಬೇಕು. ಯೇಸು ಕ್ರಿಸ್ತರು ಒಬ್ಬರೇ, ಅವರ ಶರೀರ ಒಂದೇ, ಅವರ ಶಿರಸ್ಸಾಗಿದ್ದಾರೆ ಸಭೆಗೆ, ಅವರ ಅಂಗಾಂಗಗಳು ನಾವೇ. ಯೋಹಾನನ ಶುಭ ಸಂದೇಶದಲ್ಲಿ ಸ್ವಾಮಿ ಹೇಳ್ತಾರೆ, ನಾನೇ ದ್ರಾಕ್ಷ ಬಳ್ಳಿ, ನೀವೆಲ್ಲರೂ ಕವಲು ಬಳ್ಳಿಗಳು, ಅವರೇ ಸಭೆಯ ಶಿರಸ್ಸು, ಅವರಿಗೆ ನಾವೆಲ್ಲರೂ ಕವಲು ಬಳ್ಳಿಗಳು, ನಾವೆಲ್ಲ ಸಭೆಗಳು, ಒಂದೇ ಶಿರಸ್ಸು. ಯೇಸು ಕ್ರಿಸ್ತರಿಗೆ 10 ಶಿರಸ್ಸು ಇರಲಿಲ್ಲ, ಒಂದೇ ಸಭೆ, ಒಂದೇ ಸಭೆ, ಕ್ರೈಸ್ತನ ಸಭೆ. ಇದು ನೂರಾರು ಸಭೆಗಳನ್ನ ಮಾಡಿ ನಾವು ಛಿದ್ರವಾಗಿದ್ದೀವಿ, ಐಕ್ಯತೆಗಾಗಿ ಪ್ರಾರ್ಥಿಸ್ತಾ ಇಲ್ಲ, ಐಕ್ಯತೆ ಅನ್ನೋದನ್ನೇ ಮರೆತಿದ್ದೀವಿ. ಇಗೋ ಆಗಿನ ಕಾಲದಲ್ಲಿ ಚದರಿ ಹೋಗಿದ್ದ ಇಸ್ರೇಲರಿಗಾಗಿ ಏಲಿ ಇಲ್ಲಿ ಪ್ರಾರಂಭಿಸಿದಂತಹ ಈ ಒಂದು ಉನ್ನತವಾದ ಬಲಿ ಅರ್ಪಣೆಯಲ್ಲಿ ಪ್ರಥಮವಾಗಿ ಕೆಡವಲ್ಪಟ್ಟಂತ ಬಲಿಪೀಠವನ್ನ ಕಟ್ತಾನೆ. ಎಲ್ಲರನ್ನ ಕರೀತಾನೆ, ಕರೆದು ಬಲಿಪೀಠವನ್ನ ಕಟ್ಟಲಿಕ್ಕೆ ದುರಸ್ತಿ ಮಾಡಿದ ನಂತರ
ಸರ್ವೇಶ್ವರನಿಂದ ಇಸ್ರೇಲ್ ಎಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಸರ್ವೇಶ್ವರನ ಹೆಸರಿಗೆ ಒಂದು ಪೀಠವನ್ನು ಕಟ್ಟಿಸಿದನು. ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನ ಅಗಿಸಿ ಕಾಲುವೆ ಮಾಡಿಸಿದನು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಬೈಬಲ್ ಗ್ರಂಥನ ಅರಿತುಕೊಳ್ಳ್ರಿ. ಯಾರೋ ಭಾಷಣ ಮಾಡೋದಲ್ಲ, ಯಾರೋ ಉಪದೇಶ ಮಾಡೋದಲ್ಲ. ಸತ್ಯಸಂಧರಾದ ದೇವರ ವಚನದಲ್ಲಿ ವಿಶ್ವಾಸ ಇಡ್ರಿ. ನೀವು ದೇವರ ಮಕ್ಕಳಾಗ್ರಿ. ನೀವೆಲ್ಲರೂ ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ಸಾರುವವರೇ ವಿನಃ ಕುರ್ಚಿ ಮೇಲೆ ಕುಳಿತು ಪ್ರಬೋಧನೆಯನ್ನ ಕೇಳುವವರಲ್ಲ. ನೀವು ದೇವರಿಂದ ಆರಿಸಲ್ಪಟ್ಟವರೆಂಬುದನ್ನ ಮರೆತು ಬಿಡಬೇಡ್ರಿ. 106 ಜನರ ಮುಂದೆ ಎಲಿ ಮಾಡ್ತಾ ಇದ್ದಾನೆ. ಎಲಿಯ ಸತ್ಯ ದೇವರ ಸಭೆ ಮುಖ್ಯವಾದ ಬಲಿಪೀಠವನ್ನ ಕಟ್ತಾ ಇದ್ದಾನೆ. ದೇವರು ಆರಿಸಿಕೊಂಡ ಜನಾಂಗವಾದ 12 ಗೋತ್ರಗಳನ್ನ ನೆನೆದುಕೊಂಡು ಚದುರಿ ಹೋಗಿರುವ 12 ಗೋತ್ರಗಳನ್ನ ನೆನೆದು ಇಲ್ಲಿ ಬಲಿಪೀಠವನ್ನ ಕಟ್ತಾನೆ. 12 ಕಲ್ಲುಗಳಿಂದ ಬಲಿಪೀಠವನ್ನ ಕಟ್ತಾನೆ. ಇಗೋ ಇಸ್ರೇಲರ 12 ಗೋತ್ರಗಳನ್ನ ಒಮ್ಮನಸ್ಸಿನಿಂದ ದೇವರ ನೆನಪಿಗೆ ತರ್ತಾ ಇದ್ದಾನೆ. ಇಗೋ ಆ 12 ಗೋತ್ರಗಳ ಮೇಲೆ ನಿನಗೆ ಬಲಿ ಅರ್ಪಿಸ್ತಾ ಇದ್ದೀನಿ. 12 ಗೋತ್ರಗಳ ಹೆಸರಿನಲ್ಲಿ ನಿನಗೆ ಬಲಿ ಅರ್ಪಿಸ್ತಾ ಇದ್ದೀನಿ. ಇಗೋ ಪ್ರಾರಂಭಿಸಿದ 12 ಕಲ್ಲುಗಳಿಂದ ಬಲಿಪೀಠವನ್ನ ಕಟ್ಟಿ ಸುತ್ತಲೂ ಕಾಲುವೆ ಮಾಡಿದ. ಸರ್ವೇಶ್ವರನ ಹೆಸರಿಗಾಗಿ ಒಂದು ಪೀಠವನ್ನು ಕಟ್ಟಿಸಿದನು. ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಕಟ್ಟಿಗೆಯನ್ನು ಪೀಠದ ಮೇಲೆ ಪೇರಿಸಿ ಹೋರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತಂದು ಬಲಿ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಒಯ್ಯಿರಿ ಎಂದು ಆಜ್ಞಾಪಿಸಿದ. ಅವರು ಅಂತೆಯೇ ತೆಗೆದುಕೊಂಡು ಬಂದರು. ಇನ್ನೊಂದು ಸಾರಿ ತನ್ನಿ ಎಂದು ಹೇಳಿದನು. ಅವರು ಇನ್ನೊಮ್ಮೆ ತಂದರು. ಅವನು 3ನೆಯ ಸಾರಿ ಅದೇ ಪ್ರಕಾರ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ವಾಕ್ಯದ ಅರ್ಥ 12 ಕಲ್ಲುಗಳಿಂದ ಸಭೆಯ ಅಸ್ಥಿವಾರವನ್ನ ಕಟ್ಟಿ ಬಲಿ ಮಾಂಸವನ್ನ ಅಲ್ಲಿಟ್ಟು 12 ಕೊಡ ನೀರನ್ನ ಆ ಬಲಿ ಮಾಂಸದ ಮೇಲೆ ನೈವೇದ್ಯವಾಗಿ ಸುರಿತಾನೆ. 12 ಗೋತ್ರಗಳು, ಈ 12 ಗೋತ್ರಗಳು ಯಾಕೋಬನಿಂದ ಆರಿಸಿಕೊಂಡ 12 ಗೋತ್ರಗಳ ಇಸ್ರೇಲರೆಂಬುವ 12 ಗೋತ್ರಗಳನ್ನ ನೆನಪಿಗೆ ತಂದುಕೊಂಡು 12 ಕೊಡ ನೀರನ್ನ ತಂದು ಬಲಿ ಮಾಂಸದ ಮೇಲೆ ನೈವೇದ್ಯ ಮಾಡಿ ಸರ್ವೇಶ್ವರನಿಗೆ ಸಮರ್ಪಿಸ್ತಾನೆ. ಎಲ್ಲರೂ ಐಕ್ಯವಾಗಿರಬೇಕು. ಚದರಿ ಹೋಗಿರುವ ಇಸ್ರೇಲರು ದೇವರ ಮಕ್ಕಳು ಒಂದಾಗಿರಬೇಕೆಂದು ಇಗೋ ತವಕ ಪಡುತ್ತಾ ದೇವರ ಮುಂದೆ ತನ್ನನ್ನೇ ಅರ್ಪಿಸಿಕೊಳ್ಳುತ್ತಾ ಇಗೋ ದೇವರ ಹೆಸರಿನಲ್ಲಿ ಬಲಿ ಮಾಂಸದ ಮೇಲೆ 12 ಕೊಡ ನೀರನ್ನ ಹಾಕಿ ಪ್ರಾರ್ಥಿಸಿರಬಹುದು. ಎಲಿಯ, ದೇವರೇ 12 ಗೋತ್ರಗಳನ್ನ ಆರಿಸಿಕೊಂಡು ಈ ಪ್ರಪಂಚದಂತ ನಿನ್ನ ಮಕ್ಕಳಾಗಿ ಹರಡಲು ಅವರನ್ನು ಅನುಗ್ರಹಿಸಿದೆಯಲ್ಲ. ಇಗೋ ಈ 12 ಗೋತ್ರಗಳು ಚದರಿ ಹೋಗಿವೆ. 12 ಗೋತ್ರಗಳು ನಿನ್ನನ್ನು ಮರೆತು ಬಿಟ್ಟಿವೆ. 12 ಗೋತ್ರಗಳು ಕರ್ತನೇ ನಿನ್ನನ್ನು ಬಿಟ್ಟು ಬೇರೆ ದೇವರನ್ನು ಆರಾಧನೆ ಮಾಡ್ತಾ ಇವೆ. ಈ 12 ಗೋತ್ರಗಳ ಹೆಸರಿನಲ್ಲಿ ನಿನಗೆ ಬಲಿಪೀಠ ಕಟ್ಟಿದ್ದೇನೆ. ಈ ಬಲಿ ಮಾಂಸದ ಮೇಲೆ ಈ 12 ಗೋತ್ರವನ್ನ ತೊಳೆದು ಶುದ್ಧೀಕರಿಸಿ ಮತ್ತೊಮ್ಮೆ ಆರಿಸಿ ಅವರನ್ನ ನಿಮ್ಮ ಮಕ್ಕಳೆಂದು ಮತ್ತೊಮ್ಮೆ ಅನುಗ್ರಹಿಸು ಎಂದು ಮತ್ತೊಮ್ಮೆ ಪರಿಶುದ್ಧಾತ್ಮರ ಚಿಹ್ನೆಯಾದ ಈ ಪರಿಶುದ್ಧವಾದ ನೀರನ್ನ ಆ ಬಲಿ ಮಾಂಸದ ಮೇಲೆ ಕಟ್ಟಿಗೆಯ ಮೇಲೆ ಸುರಿದು ಏಲಿಯನ್ನು ಸಮರ್ಪಿಸುತ್ತಾನೆ. ಒಲವಿನ ಸಹೋದರ ಸಹೋದರಿಯರೇ, ನಾವು ಒಂದಾಗಿ ಜೀವಿಸಬೇಕಾದವರು, ಕ್ರಿಸ್ತನ ಅನುಯಾಯಿಗಳು. ನಮ್ಮಲ್ಲಿ ಭೇದ ಭಾವ ಇರಕೂಡದು. ನಮ್ಮಲ್ಲಿ ನಾನ್ ಸರಿ ನೀನ್ ಸರಿ ಇರಕೂಡದು. ಒಬ್ಬ ಬಡವ ದೈವ ಸೇವಕನನ್ನ ತಿರಸ್ಕರಿಸಬೇಡ್ರಿ. ಒಂದು ಅವಿದ್ಯಾವಂತ ದೈವ ಸೇವಕನ ತಿರಸ್ಕರಿಸಬೇಡಿ. ನೀವೆಲ್ಲ ಆರಿಸಿದ್ದು
ಸೃಷ್ಟಿಕರ್ತರಾದ ದೇವರು ಆರಿಸಿದ್ದು, ಪ್ರಭು ಕ್ರಿಸ್ತರು ಆರಿಸಿರುವವರು. ಸತ್ಯ ಹೇಳುವಾಗ ಕೇಳ್ರಿ, ಕಾರಲ್ಲಿ ಬರ್ಬೇಕು, ಸೂಟ್ ಹಾಕೊಂಡಿರ್ಬೇಕು, ಹಣ ಇರಬೇಕು, ಅಂತವರ ಹಿಂದೆ ಹೋದ್ರೆ ನಿಮಗೆ ಏನು ಸಿಗೋದಿಲ್ಲ. ಸತ್ಯವನ್ನ ಅರಿತುಕೊಳ್ಳ್ರಿ. ಸತ್ಯ ನಿಮಗೆ ಸ್ವತಂತ್ರ ಕೊಡ್ತದೆ. ನೀವು ಸ್ವತಂತ್ರರಾಗಿರ್ಬೇಕು, ಗುಲಾಮರಾಗಿರ್ಬೇಕು ನಿರ್ಧಾರ ಮಾಡಿ. ಒಂದು ವ್ಯಕ್ತಿಯ ಹಿಂದೆ ಗುಲಾಮರಾಗಿರ್ತೀರೋ ಅಥವಾ ದೇವರ ಮುಂದೆ ಸ್ವತಂತ್ರರಾಗಿರ್ತೀರೋ ನಿರ್ಧಾರ ಮಾಡ್ರಿ. ಈ 12 ಗೋತ್ರದ ಬಿಡುಗಡೆಗಾಗಿ, 12 ಗೋತ್ರದ ಐಕ್ಯತೆಗಾಗಿ ಈ ಎಲಿಯ ಪ್ರಾರ್ಥಿಸಿದ ಹಾಗೆ ನಾನು ನೀವು ಒಂದುಗೂಡಿ ಪ್ರಾರ್ಥಿಸಬೇಕು. ಕ್ರಿಸ್ತನ ಮಕ್ಕಳು ಈ ಪ್ರಪಂಚವನ್ನ ಹರಡಿಕೊಳ್ಳಬೇಕು. ಸಾವಿರಾರು ಆತ್ಮಗಳನ್ನ ಕ್ರೈಸ್ತನಿಗಾಗಿ ಸಂಪಾದಿಸಬೇಕು. ಯಾರೇ ಏನೇ ಮಾಡಿದ್ರು ದೇವರು ಹೇಳ್ತಾರೆ, ನನ್ನ ಅಪ್ಪಣೆ ಇಲ್ಲದೆ ನಿನ್ನ ತಲೆಯಿಂದ ಒಂದು ಕೂದಲು ಕೆಳಗೆ ಬೀಳಲು ನಾನು ಬಿಡೋದಿಲ್ಲ. ದೇವರಲ್ಲಿ ವಿಶ್ವಾಸ ಇಡ್ರಿ, ಮನುಷ್ಯರಿಗೆ ಹೆದರಬೇಡ್ರಿ. ಪೌಲ ಹೇಳ್ತಾನೆ, ದೇಹವನ್ನ ಕೊಂದು ಸುಟ್ಟಾಕೋರಿಗೆ ಹೆದರಬೇಡ್ರಿ, ಆತ್ಮ ದೇಹವನ್ನ ಕೊಂದಾಕಿ ಸುಟ್ಟಾಕುವ ದೇವರಿಗೆ ಹೆದರಿ ಅಂತ. ದೇವರಿಗಾಗಿ ಜೀವಿಸುವವರು ಕರ್ತರ ಮಕ್ಕಳು ನಾವು. ಕ್ರಿಸ್ತನ ಮಕ್ಕಳೆಂದೆದ್ದು ನಿಲ್ಲಿ. ಎಲಿಯ ಎದ್ದು ನಿಂತ. ಇವಾಗ ನಿನ್ ದೇವರು ಪ್ರಯಾಣ ಮಾಡ್ತಾವ್ರೆ, ನಿನ್ ದೇವರು ನಿದ್ದೆ ಮಾಡ್ತಾವ್ರೆ, ಕೂಗಿ ಕೂಗಿ ಕರೀರಿ ಅಂತ. ಆದ್ರೆ ಎಲಿಯ ಅರ್ಸಲಿಲ್ಲ, ಆರ್ಭಟಿಸ್ಲಿಲ್ಲ, ಕೆರ್ಕೊಳ್ಳಿಲ್ಲ, ಪರ್ಕೊಳ್ಳಿಲ್ಲ. ನಿಜ ದೇವರು, ನನ್ನ ದೇವರು ನಿಜ ದೇವರು, ನಾ ಪ್ರಾರ್ಥಿಸಿದ್ರೆ ಅವರು ಅದ್ಭುತ ಮಾಡ್ತಾರೆ ಎಂದು ತಿಳಿದುಕೊಂಡ ಐಕ್ಯತೆಯ ಪ್ರಾರ್ಥನೆ. ಪ್ರಿಯರೇ, ಎಲಿಯ ಮಾಡಿದ ಅದ್ಭುತ ಅಲ್ಲ, ಐಕ್ಯತೆಯ ಪ್ರಾರ್ಥನೆ. ಮನಸಾರ ಪ್ರಾರ್ಥಿಸಿದ, ಇಗೋ ನಿನ್ನ ಸ್ವಕೀಯ ಜನರನ್ನ ಮತ್ತೊಮ್ಮೆ ನೆನಪಿಗೆ ತಂದುಕೋ ಎಂದು ದೇವರ ಮುಂದೆ ನೆನಪಿಸಿದ, ದೇವರ ಮುಂದೆ ಅಂಗಳಾಚಿದ. ಇಗೋ 12 ಕಲ್ಲುಗಳು, 12 ಕೊಡ ನೀರುಗಳು. ಈ ಇಸ್ರೇಲರ ಈ 12 ಗೋತ್ರಗಳನ್ನ ನೆನಪಿಗೆ ತಂದು ದೇವರಿಗೆ ಸಮರ್ಪಿಸಿ ಆತನು ಪ್ರಾರ್ಥಿಸಿದ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಾನು ನೀನು ಇದನ್ನೇ ಮಾಡಬೇಕು. ಸ್ವಾರ್ಥ ತೊರೆದು, ಅಹಂಕಾರ ತೊರೆದು ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು. ಅದಕ್ಕೆ ಬೇಕಾಗಿರೋ ಕೃಪೆಗಾಗಿ ನಾವು ಪ್ರಾರ್ಥಿಸಬೇಕು. ಎಲಿಯ ಮುಂದುವರಿಸಿ ಪ್ರಾರ್ಥಿಸ್ತಾನೆ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿ ಎಲಿಯನು ಪೀಠದ ಹತ್ತಿರ ಬಂದ್ರು. ಅಬ್ರಹಾಮ, ಇಸಾಕ, ಇಸ್ರೇಲರ ದೇವರೇ, ಸರ್ವೇಶ್ವರ ನೀವೊಬ್ಬರೇ ಇಸ್ರೇಲರ ದೇವರಾಗಿರುತ್ತೀರಿ ಎಂಬುದನ್ನು ನಾನು ನಿನ್ನ ದಾಸನಾಗಿರುತ್ತೇನೆಂಬುದನ್ನ ತಾರು. ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ದಿನ ತೋರಿಸಿಕೊಡಿ. ನಮಗೆ ಕಿವಿಗೊಡಿ ಸರ್ವೇಶ್ವರ, ನಮಗೆ ಕಿವಿಗೊಡಿ. ಸರ್ವೇಶ್ವರನಾದ ನೀನೊಬ್ಬನೇ ದೇವರು ಹಾಗೂ ಈ ಜನರ ಮನಸ್ಸನ್ನು ನಿಮ್ಮ ಕಡೆ ತಿರುಗಿಸಿಕೊಳ್ಳುವವರು ಆಗಿರುತ್ತೀರಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು. ಒಂದು ಸ್ವಾರ್ಥ ಪ್ರಾರ್ಥನೆಯಲ್ಲ. ಬಾಳ ದೇವತೆಯ ಪ್ರವಾದಿಗಳನ್ನ ನಿಂದಿಸಲಿಲ್ಲ, ಆಹಾಬನ ನಿಂದಿಸಲಿಲ್ಲ, ಅಲ್ಲಿದ್ದ ಇಸ್ರೇಲರನ್ನ ನಿಂದಿಸಲಿಲ್ಲ. ಆತ ಪ್ರಾರ್ಥಿಸಿದ್ದು, ನಿನ್ನಿಂದ ಮಾತ್ರ ಸಾಧ್ಯ, ಇವರ ಪರಿವರ್ತನೆಗೆ ನಿಮ್ಮಿಂದ ಮಾತ್ರ ಸಾಧ್ಯ, ಇವರನ್ನು ಉದ್ಧರಿಸಲು ನಿನ್ನಿಂದ ಮಾತ್ರ ಸಾಧ್ಯ. ದೇವರೇ, ನೀನು ನಿಜೇ ದೇವರೆಂದು ಇವರು ಮತ್ತೊಮ್ಮೆ ಅರಿತುಕೊಳ್ಳಲು ಇವರ ಕಣ್ಗಳ ಪೊರೆಯನ್ನ ತೆಗೆದು ಇವರ ಹೃದಯದಲ್ಲಿರುವ ಕತ್ತಲೆಯನ್ನ ಹೋಗಲಾಡಿಸಿ ನನ್ನ ಪ್ರಾರ್ಥನೆಯನ್ನ ಕೇಳುವವರು ನೀವೇ. ಈ ಕಾರ್ಯ ಮಾಡಲು ನೀವೇ ನನ್ನನ್ನು ಕರೆದಿದ್ದೀರಿ, ನೀವೇ ನನ್ನನ್ನು ಈ ಕಾರ್ಯ ಮಾಡಲು ನೇಮಿಸಿದ್ದೀರಿ ಎಂದು ಇವರು ತಿಳಿದುಕೊಳ್ಳುವಂತೆ ಇಗೋ ನನ್ನ ಪ್ರಾರ್ಥನೆಯನ್ನ ಆಲಿಸಿರಿ. ಎಂತ ಪ್ರಾರ್ಥನೆ ರೀ! ದೇವರ ಮುಂದೆ ಸಾಧಾರಣ ಮನುಷ್ಯನಾದ ಎಲಿಯನು ಹೇಗೆ ಪ್ರಾರ್ಥಿಸ್ತಾನೆ? ನಾವು ಪ್ರಾರ್ಥಿಸುವವರಾಗಬೇಕು. ಸಭೆಗಾಗಿ, ಐಕ್ಯತೆಗಾಗಿ, ಏಕಸಭೆಗಾಗಿ. 100 ಸಭೆ ಕಟ್ಟಲಿಲ್ಲ, ಒಂದು ಸಭೆಗಾಗಿ. ಕ್ರಿಸ್ತ ಒಬ್ಬನೇ, ರಕ್ಷಕ ಒಬ್ಬನೇ, ದೇವರ ಪುತ್ರ ಒಬ್ಬನೇ, ದೇವರು ಒಬ್ಬರೇ. ಆ ಒಬ್ಬ ದೇವರಿಗೆ ಸಾವಿರಾರು ಸಭೆಗಳಲ್ಲ, ಒಂದೇ ಸಭೆಯಾಗಿ ಐಕ್ಯವಾಗಿ ನಾವೆಲ್ಲರೂ ಕವಲು ಬಳ್ಳಿಗಳಾಗಿ ಮಾರ್ಪಡಬೇಕು. ಕವಲು ಬಳ್ಳಿಗಳಾಗಿ ಮಾರ್ಪಡಬೇಕು. ಈ 12 ಕಲ್ಲು ಒಟ್ಟಿಗೆ ನಿಂತ್ರೇನೆ ಅದು ಬಲಿಪೀಠವಾಗದು. 12 ಕೊಡ ನೀರು ತುಂಬಿ ಹಾಕಿದಾಗಲೇ ಆ ಕಾಲುವೆ ತುಂಬಿ ಹರಿಯಿತು.
ಪವಿತ್ರಾತ್ಮರು ತುಂಬಲು ಐಕ್ಯತೆ ಬೇಕು, ಪ್ರೀತಿ ಬೇಕು. ಸಂಕೇತವೇ ಐಕ್ಯತೆ. ನೀವು ಒಂದಾಗಿ ಜೀವಿಸಿರಿ. ಯೇಸು ಕ್ರಿಸ್ತರು ಯೋಹಾನನ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕಳೆದುಕೊಳ್ಳಲಿಲ್ಲ. ಒಬ್ಬನನ್ನ ಬಿಟ್ಟು ಒಬ್ಬ ಆತನೇ ಹೊರಟೋದ. ಇಸ್ಕಾರಿಯೋತ ಯೂದ ಒಬ್ಬನೇ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳದೆ ಹೊರಟೋದ. ಆದ್ರೆ ಅವ್ರ ಕೈ ಕೊಟ್ಟ ಎಲ್ಲರನ್ನ ಅವರು ಪ್ರೀತಿಸಿದರು, ಐಕ್ಯತೆಯಲ್ಲಿ ಒಂದುಗೂಡಿಸಿಕೊಂಡಿದ್ದರು. ಐಕ್ಯತೆಯ ಸಂಕೇತವಾಗಿದೆ ಕ್ರಿಸ್ತನ ಪ್ರಬೋಧನೆ. ಇಷ್ಟ ಬಂದಾಗೆ ಹೇಳೋದಲ್ಲ. ಎಲಿಯ ಪ್ರಾರ್ಥಿಸಿದ. ಎಲಿಯ ಪ್ರಾರ್ಥನೆಯನ್ನು ಆಲಿಸಿ ಕೂಡಲೇ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಇಳಿದು ಬಂದು ಬಲಿಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟಿತು. ಕಾಲುವೆಯಲ್ಲಿದ್ದ ನೀರಿನೆಲ್ಲ ಏರಿಬಿಟ್ಟಿತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ಐಕ್ಯತೆಯಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮರ ಕೃಪೆ ಇಳಿದು ಬರುತ್ತೆ. ಪರಿಶುದ್ಧಾತ್ಮರು ಬೆಂಕಿಯಾಗಿ ನಮ್ಮ ನಡುವೆ ಇಳಿದು ಬರ್ತಾರೆ. ಹೃದಯದಲ್ಲಿರುವ ಕಲುಷಿತಗಳನ್ನೆಲ್ಲ ಸುಟ್ಟು ಬೂದಿ ಹಾಕ್ತಾರೆ. ಪಿತನು ನಡೆದೇ ಇರುವ ಕಳ್ಳಿ ಗಿಡಗಳು, ಮುಳ್ಳಿ ಗಿಡಗಳನ್ನೆಲ್ಲ ಸುಟ್ಟು ಹಾಕ್ತಾರೆ. ಈಗ ಪವಿತ್ರಾತ್ಮರ ಬೆಂಕಿ ನಮ್ಮನ್ನ ಶುದ್ಧಗೊಳಿಸುತ್ತದೆ, ನಮ್ಮಲ್ಲಿ ಉರಿಯುವ ಪ್ರಜ್ವಲತೆಯನ್ನು ತೋರುತ್ತೆ. ಸಿನಾಯಿ ಬೆಟ್ಟದಲ್ಲಿ ಬೆಂಕಿ ಉರಿಯಿತು, ನಾಶವಾಗಲಿಲ್ಲ. ಆ ಪರಿಶುದ್ಧಾತ್ಮರು ನನ್ನಲ್ಲಿ ಹುರಿತಾ ಇದ್ರೆ ನಾನು ನಾಶವಾಗೋದಿಲ್ಲ. ಆ ಪರಿಶುದ್ಧಾತ್ಮರ ಕೃಪೆಯಲ್ಲಿ ನಾವು ಜೀವಿಸಬೇಕು, ಐಕ್ಯತೆಯಿಂದ ಒಂದಾಗಿ. ನೀನ್ ಬೇರೆ ನಾನು ಬೇರೆ ಅಲ್ಲ. ಕೈಯಲ್ಲಿ ಒಂದು ಬೈಬಲ್ ಹಿಡಿತೀವಿ, ಬಾಯಿಂದ ಒಂದು ದೇವರನ್ನು ಆರಾಧನೆ ಮಾಡ್ತೀವಿ. ಇಗೋ, ನಾವು ಪೂಜಿಸುವ ದೇವರು, ನಾವು ಆರಾಧಿಸುವ ದೇವರು ಒಬ್ಬರೇ. ಗ್ರಂಥ ಒಂದೇ, ಬೈಬಲ್ ಗ್ರಂಥ ಮಾತ್ರ. ಆದರೆ ಯಾಕೆ ನಮ್ಮಲ್ಲಿ ಈ ವೈರಾಗ್ಯ? ನಾನು ಬೇರೆ ಸಭೆ, ಈ ಸಭೆ, ಆ ಸಭೆ. ಸಭೆಗಳಿಗಾಗಿ ಅಲ್ಲ, ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ಪ್ರಪಂಚದಾದ್ಯಂತ ಇರುವ ಎಲ್ಲ ದೈವ ಮಕ್ಕಳು ಒಂದುಗೂಡಲಿ ಏಕ ಮನಸ್ಸಿನಿಂದ ಏಕದೇವರಾದ ಪ್ರಭು ಕ್ರಿಸ್ತರನ್ನು ಆರಾಧಿಸುತ್ತಾ ಆತನ ಪ್ರೀತಿಯಲ್ಲಿ ಸಹೋದರ ಸಹೋದರಿಯಾಗಿ ನಾವು ಬಾಳೋಣ. ಎಲಿಯನಂತೆ ದಿಟ್ಟ ವಿಶ್ವಾಸದಲ್ಲಿ ಪ್ರಪಂಚಕ್ಕೆ ಹೆದರದೆ, ಪ್ರಪಂಚದಲ್ಲಿರುವಂಥ ಬಲಿಷ್ಠರಿಗೆ ಹೆದರದೆ, ಸೃಷ್ಟಿಕರ್ತರಾದ ದೇವರು ಪರಿಶುದ್ಧಾತ್ಮರ ಕೃಪಬಲವನ್ನು ತುಂಬಿಕೊಂಡು ನಾವು ಜೀವಿಸುವವರಾಗೋಣ. ನನ್ನ ಒಲವಿನ ಸಹೋದರ ಸಹೋದರರೇ, ನೀವು ಯಾವ ಸಭೆಯಲ್ಲಾಗಿರಿ, ನೀವು ಆರಾಧಿಸುವುದು ಕ್ರಿಸ್ತನನ್ನ ಮಾತ್ರವಾದರೆ, ಇಗೋ ನಮ್ಮಲ್ಲಿರುವ ವೈರಾಗ್ಯವನ್ನು ಬಿಟ್ಟು ಐಕ್ಯತೆಯಿಂದ ನಾವು ಜೀವಿಸೋಣ. ಯೇಸುವಿನ ಮಕ್ಕಳಾಗಿ ಈ ಜಗದಲ್ಲಿ ಸಾಕ್ಷಿಗಳಾಗಿ, ನೊಂದ ತಿರಸ್ಕೃತಗೊಂಡ ದೀನ ದಲಿತರನ್ನು ಉದ್ಧರಿಸುತ್ತಾ ನಮ್ಮ ಕೈಯಲ್ಲಾದ ಸಹಾಯವನ್ನು ಕ್ರಿಸ್ತನ ಹೆಸರಿನಲ್ಲಿ ಮಾಡಿ, ನಮ್ಮ ಕೈಯಲ್ಲಾದ ದಾನ ಧರ್ಮಗಳನ್ನು ಮಾಡುತ್ತಾ ಕ್ರಿಸ್ತನ ಸಭೆಯನ್ನು ಕಟ್ಟೋಣ. ಕ್ರಿಸ್ತನಿಗಾಗಿ ಜೀವಿಸೋಣ. ಇಗೋ, ಸತ್ತರೂ ನಿನಗಾಗಿ, ಬದುಕದರೂ ನಿನಗಾಗಿ, ನೀನಿಲ್ಲದೆ ನಾವು ಜೀವಿಸಲು ಸಾಧ್ಯವಿಲ್ಲ ಎಂದು ಕರ್ತನ ಮುಂದೆ ನಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತಾ, ಇಗೋ ಕರ್ತನೇ, ನಾವು ಮಾಡುವ ಐಕ್ಯತೆಯ ಪ್ರಾರ್ಥನೆಯನ್ನು ವೀಕ್ಷಿಸಿ, ಎಲಿಯನ ಪ್ರಾರ್ಥನೆಯನ್ನು ಹೇಗೆ ಕೇಳಿದೆಯೋ ನಮ್ಮ ಪ್ರಾರ್ಥನೆಯನ್ನು ಕೇಳಲು ನೀನು ಶಕ್ತನು, ನೀನು ಜೀವಂತ ದೇವರು. ಇವ ನಮ್ಮೆಲ್ಲ ಕೋರಿಕೆಗಳನ್ನು ಸಮರ್ಪಿಸುತ್ತಾ, ಕರ್ತನೇ, ನಿಮ್ಮ ಕೃಪೆಯ ಅಭಿಷೇಕ ಅಗ್ನಿಯಾಗಿ ನಮ್ಮೆಲ್ಲರ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಪ್ರೀತಿಸುವ ವ್ಯಕ್ತಿಗಳ ಮೇಲೆ, ಮುಖ್ಯವಾಗಿ ನಮ್ಮನ್ನು ದ್ವೇಷಿಸಿ ಹೀಯಾಳಿಸಿ ನಮ್ಮ ವಿರುದ್ಧ ಗೊಣಗುಟ್ಟುವ, ನಮ್ಮ ಜೀವನದಲ್ಲಿಯೂ ನಮ್ಮ ಜೀವನದ ಹೆಸರಿನಲ್ಲಿಯೂ ಹಾಳು ಮಾಡುವ ಎಲ್ಲ ವ್ಯಕ್ತಿಗಳನ್ನು ಕ್ಷಮಿಸಿ, ಹರಸಿ, ಅನುಗ್ರಹಿಸಿ ಅವರಿಗೆ ಪ್ರಾರ್ಥಿಸುವ ಕೃಪೆಯನ್ನು ನಮಗೆ ದಯಪಾಲಿಸಿರೆಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವದ ಒಡೆಯನೇ. ಆಮೇನ್.